ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಿಶ್ರಾಂತಿ ಗೃಹದಲ್ಲಿ ತಹಶೀಲ್ದಾರ್ ಕಿರಣ್ ಜಿ ಗೌರಯವರವರ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ನಾಪೋಕ್ಲುವಿನ ಇಂದಿರಾನಗರದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಕಾರ್ಕಳ ತಾಲೂಕಿನ ನಿಟ್ಟೆ ಶಾರದಾ ಸಮಿತಿಯ ದಶಮಹೋತ್ಸವ ಕ್ರೀಡಾಕೂಟದ ಉದ್ಘಾಟನೆಯನ್ನ ಜೀವಂದರ್ ಜೈನ್ ನೆರವೇರಿಸಿದರು. ಕುಶಾಲನಗರ ಪಟ್ಟಣದ ವಿಶ್ರಾಂತಿ ಗೃಹದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕುಶಾಲನಗರ ತಹಶೀಲ್ದಾರ್ ಕಿರಣ್ ಜಿ ಗೌರಯವರವರ ಅಧ್ಯಕ್ಷತೆಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಟೋಬರ್ 17ರಂದು ಕುಶಾಲನಗರದ ವಾಲ್ಮೀಕಿ ಭವನದಲ್ಲಿ ಆಚರಿಸುವುದಾಗಿ ಸಭೆಯಲ್ಲಿ ತೀರ್ಮಾನಿಸಿದರು. ಇದೇ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಗಣ್ಯರಿಗೆ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸುವುದಾಗಿ ತೀರ್ಮಾನಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಯಾದ ಸಿದ್ದೇಗೌಡ ಹಾಗೂ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ತಾಲೂಕು ಅಧಿಕಾರಿಗಳು ಹಾಗೂ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶಶಿಧರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಉಪಸ್ಥಿತರಿದ್ದರು. ಮತ್ತು ಪ್ಲೇಸ್ ಹುಡುಕುವಂಥ ಪ್ರಶ್ನೆನೇ ಇಲ್ಲ. ಎಷ್ಟೇ ವರ್ಷ ಆದರೂ ವಾಲ್ಮೀಕಿ ಜಯಂತಿಯನ್ನು ವಾಲ್ಮೀಕಿ ಭವನದಲ್ಲೇ ಮಾಡೋದು ಮತ್ತು ಅದಕ್ಕೆ ಮುಂದೆ ಏನೇನು ಮೂಲ ಸೌಕರ್ಯ ಬೇಕೋ ಅಂಥದ್ದನ್ನು ನಾವು ಮಾಡಬೇಕು. ಮತ್ತು ಬೇರೆ ಎಲ್ಲೂ ಮಾಡೋದಿಲ್ಲ. ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಇದರಲ್ಲೇ ಮಾಡಬೇಕು ಅನ್ನೋ ನನ್ನೊಂದು ಆಶಯ. ಮತ್ತು ಅಂಬೇಡ್ಕರ್ ಜಯಂತಿ ಇಂಥದ್ದೆಲ್ಲ ಇದ್ದರೆ ಅಂಬೇಡ್ಕರ್ ಭವನದಲ್ಲೇ ಮಾಡಬೇಕು. ಬೇರೆ ಇದನ್ನೆಲ್ಲ ಮಾಡೋದಿಲ್ಲ. ಒಂದು ವೇಳೆ ಜಾಗ ಸಾಲಿಲ್ಲ, ಜನ ಹೆಚ್ಚಾಗಿದ್ದಾರೆ, ಅಲ್ಲಿ ಜಾಗ ಸಣ್ಣ ಆಯಿತು ಅಂತ ಹೇಳಿದಾಗ ಬೇರೆ ಕಡೆ ಮಾಡ್ಬೋದು. ಈ ವಾಲ್ಮೀಕಿ ಭವನದಲ್ಲಿ ಬೇಕಾದಷ್ಟು ವಿಶಾಲವಾದ ಜಾಗ ಇದೆ ಅನ್ನಿಸ್ತದೆ. ಅಷ್ಟು ಇದಕ್ಕೆ ಸಾಕಾಗ್ತದೆ. ಆ ಕಾರಣದಿಂದ ವಾಲ್ಮೀಕಿ ಭವನದಲ್ಲೇ ಮಾಡಬೇಕು. ಲಾಸ್ಟ್ ಟೈಮ್ ಮಾಡಿದ್ವಿ, ಈ ಸಲನೂ ಅಲ್ಲೇ ಮಾಡೋದು. ಒಂದು ಇನ್ನೊಂದು ಕಾರ್ಯಕ್ರಮ ಇನ್ನೊಂದು ಏನಂತ ಹೇಳಿದ್ರೆ ವಾಲ್ಮೀಕಿಯರ ಬಗ್ಗೆ ಒಳ್ಳೆ ರೀತಿಯಿಂದ ಮಾತಾಡುವಂಥ ವಿಚಾರವನ್ನು ಎಲ್ಲರಿಗೂ ತಿಳಿಸುವುದು. ಅಂದರೆ ಮನದಟ್ಟಾಗುವಂಗೆ ಯಾರಾದರೂ ಒಬ್ಬರಿಗೆ ನಾವು ಗುರ್ತು ಮಾಡಿ ಅವರಿಗೆ ಆ ದಿನ ಒಂದು ಅವಕಾಶ ನೀಡುವುದು. ಎರಡು. ಇನ್ನು ಮೂರನೇದಾಗಿ ಹಿಂದಿನ ವರ್ಷ ವಾಲ್ಮೀಕಿ ಜಯಂತಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸನ್ಮಾನ ಎಲ್ಲ ಮಾಡಿದ್ರು. ಪ್ರತಿಭಾ ಪುರಸ್ಕಾರ ಮಾಡಿದ್ರು ಮತ್ತು ಸನ್ಮಾನ ಮಾಡಿದ್ರು. ಈ ಸಲನೂ ಆ ಪ್ರೋಗ್ರಾಮ್ ಇದೆಯೋ ಏನೋ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಈಗ ಸ್ಥಳ ಅಂತೂ ಆಯಿತು, ಟೈಮಿಂಗ್ ಅಂತೂ 10 ಗಂಟೆ ಅಥವಾ 10:30 ಏನೋ ಒಂದು ಡೇಟ್ ಫಿಕ್ಸ್ ಮಾಡಬೇಕು. ಯಾಕಂದರೆ ಈ ಸಲ 17ಕ್ಕೆ ತುಲಾ ಸಂಕ್ರಮಣ ಇದ್ದಾಗೆ ಕೆಲವರು ಈಗ ತಲಕಾವೇರಿಯಲ್ಲಿ ಹೋಗಿ ಬರುವಂಥವ್ರಿದ್ರೆ ಅವರಿಗೆ ಅನಾನುಕೂಲ ಆಗಬಾರ್ದು. ಅದು ಎಷ್ಟು ಗಂಟೆಗೆ, ಎಷ್ಟು ಬೆಳಿಗ್ಗೆನ ಇದು ತೀರ್ಥೋತ್ಸವ ಬೆಳಿಗ್ಗೆ ಅದೇ 7:40 ಪ್ರೇರಣೆ ಕೊಡಬೇಕು. ಈ ಕಾರ್ಯಕ್ರಮ ಆ ರೀತಿ ಅರ್ಥಪೂರ್ಣ ಆಗಬೇಕನ್ನೋದು ನಮ್ಮೆಲ್ಲರದ್ದು ಹಂಬಲ. ಯಾರದೇ ಜಯಂತಿಗಳಾದಾಗ ಆದಷ್ಟು ಕಾರ್ಯಕ್ರಮಗಳನ್ನ ನಾವು ಎಲ್ಲಿ ವಿಫಲರಾಗ್ತೀವಿ ಅನ್ನೋ ಎಲ್ಲಿ ಒಂದು ಕಡೆ ವಿಫಲರಾಗ್ತಿದ್ದೀವಿ. ಕೇವಲ ಸರ್ಕಾರದ ಅನುದಾನ ಬರುತ್ತೆ ಮಾಡಬೇಕನ್ನೋದು ಅನಿವಾರ್ಯತೆ ಇದೆ, ಇಷ್ಟಕ್ಕೆ ಸೀಮಿತ ಆಗಿ ಹೋಗ್ಬಿಡ್ತೀವ ಅನ್ನೋ ದೃಷ್ಟಿಯಲ್ಲಿ ಕೂಡ ನಾವೆಲ್ಲರೂ ಒಂದು ಆಲೋಚನೆಯನ್ನು ಮಾಡಬೇಕಾಗ್ತದೆ. ಮೊದಲು ವಾಲ್ಮೀಕಿ ಜಯಂತಿಯನ್ನು ಖಾಸಗಿಯಾಗಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ಮುಂಚೆ ಭಾಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಅದ್ಭುತವಾಗಿ ಮಾಡ್ತಿದ್ವಿ. ಕೃಷ್ಣ ತುಂಬ ಭಾಳ ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಆ ಮೆರವಣಿಗೆ ಮತ್ತು ಸಾರ್ವಜನಿಕವಾಗಿ ಎಲ್ಲರೂ ಭಾಗವಹಿಸಿದ್ದು, ಗಣ್ಯ ವ್ಯಕ್ತಿಗಳನ್ನು ಕರೆಯೋದು, ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ತಾ ಬರ್ತೀವಿ. ಯಾಕೋ ಇಲ್ಲ ಒಂದು ಕಡೆ ಸುಸ್ತಾದರೂ ಸರ್ಕಾರಿ ಕಾರ್ಯಕ್ರಮ ಯಾವ ಅಧಿಕೃತವಾಗಿ ಆಯಿತು ಅದಾದಮೇಲೆ ಯಾಕೆ ಸ್ವರ್ಗೆ ಹೋಯಿತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಆಗಿದ ತಕ್ಷಣ ಸ್ವರ್ಗ ಹೋಗೋದು ಏಕೆ? ಅಲ್ಲಿವರೆಗೆ ಇದನ್ನು ಇಷ್ಟು ನಿರಂತರವಾಗಿ ಬಹಳ ಅದ್ಭುತವಾಗಿ ಮಾಡ್ತಿದ್ವಿ ವಾಲ್ಮೀಕಿ ಸಂಘದಲ್ಲಿ. ಅದು ಹೇಗೂ ಇರಲಿ ಅದು, ಬಟ್ ಒಂದು ರೀತಿ ವಿಭಿನ್ನವಾಗಿ ಆಚರಣೆ ಮಾಡಬೇಕು. ಮತ್ತು ಊರಿಂದ ಹೊರಭಾಗದಲ್ಲಿ ಆಚರಣೆ ಮಾಡ್ತಿರೋದ್ರಿಂದ ಇವಾಗ ಆಸಕ್ತರು ಮತ್ತು ಒಂದು ಆಹ್ವಾನಿತರು ಮಾತ್ರ ಬರ್ತಾ ಇದ್ದಾರೆ. ಜನ ಎಲ್ಲ ಭಾಗಿಯಾಗೋ ರೀತಿಯಲ್ಲಿ ಒಂದು ಕೊಟ್ಟಿದ್ದೀರಿ. ವಾಲ್ಮೀಕಿ ಜಯಂತಿಯನ್ನು ಈ ಸಾರಿ ಕಳೆದ ಬಾರಿ ಮಾಡಿರೋದಕ್ಕಿಂತ ಸ್ವಲ್ಪ ಅದ್ದೂರಿಯಾಗಿ ಚೆನ್ನಾಗಿ ಮಾಡಬೇಕು.
ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡಬೇಕು ಮತ್ತು ಸಮಾಜ ಸೇವೆ ಯಾರು ಮಾಡಿದ್ದಾರೆ ಅಂಥವ್ರನ್ನು ಕೂಡ ಗುರುತಿಸಬೇಕು. ಜೊತೆಗೆ ಈಗ 5 ತಾಲೂಕುಗಳಿದ್ದಾವೆ ಕೊಡಗು ಜಿಲ್ಲೆಯಲ್ಲಿ. 5 ತಾಲೂಕಲ್ಲಿ ಆ ತಾಲೂಕು ಅವರವರೇ ಮಾಡಬೇಕು. ಈಗ 2 ತಾಲೂಕನ್ನು ಒಟ್ಟಿಗೆ ಸೇರಿಸಿ ಬೇಡ. ಮಡಿಕೇರಿಯಲ್ಲಿ ಮಾಡೋದು ಮಡಿಕೇರಿ ಮಾಡ್ತಾರೆ, ಸೋಮವಾರಪೇಟೆ ಮಾಡ್ತಾರೆ, ವಿರಾಜಪೇಟೆ ಮಾಡ್ತಾರೆ. ಕುಶಾಲನಗರ ತಾಲೂಕಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಕುಶಾಲನಗರದಲ್ಲಿ ಕಾರ್ಯಕ್ರಮ ಆಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು ವಿದ್ಯಾರ್ಥಿಗಳು ಕುಶಾಲನಗರದಲ್ಲೇ ಮಾಡೋದು, ಕುಶಾಲನಗರದಲ್ಲಿ ಮಾಡೋದು, ಸೋಮವಾರಪೇಟೆಯನ್ನು ಈ ಕಡೆ ಸೇರಿಸ್ಕೊಳ್ಳಿ ಅಂತ ಹೇಳೋದು. ಈಗ ಅದರಿಂದ ನಮ್ಗೇನು ಇದಾಗುದಿಲ್ಲ. ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಸೋಮವಾರಪೇಟೆ ತಾಲೂಕು ಅಂದಾಗ ಆ ತಾಲೂಕು ಸಪರೇಟ್ ಆಗ್ತದೆ. ಈಗ ಕುಶಾಲ ತಾಲೂಕು ಸಪರೇಟ್ ಆಗ್ತದೆ. ಈಗ ಇಲ್ಲಿ ಜನ ಇಲ್ಲಿ ಸೇರಲಿ, ಅಲ್ಲಿ ಜನ ಅಲ್ಲಿ ಸೇರಲಿ, ಎಲ್ಲ ಕಡೆನೂ ಏನು ವಾಲ್ಮೀಕಿ ಜಯಂತಿ ಆಗ್ಬೇಕಿದೆ ಅಂತ ನಾನು ಹೇಳ್ತೀನಿ. ಮಾಮೂಲಿ ಮತ್ತೆ ಲಘು ಉಪಹಾರ ಕಾರ್ಯಕ್ರಮ ಇತ್ತು ಸರ್, ಇದಿಷ್ಟು ಇತ್ತು ಸರ್. ಅದಕ್ಕೆ ಈಗ ನನ್ನ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಕಳೆದ ಸಾರಿ ಹಾಗೇನೆ ಸೋಮವಾರಪೇಟೆ ತಾಲೂಕವ್ರನ್ನ ಇಲ್ಲಿ ಸೇರ್ಕೊಂಡು ಇವತ್ತು ನನಗೆ ಫೋನ್ ಮಾಡಿದ್ರು ಸೋಮವಾರಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಸರ್ ಈಗ ನಿಮ್ಮ ಆಫೀಸಿಂದ ಮಾಡಿದ್ರು ಅನ್ಕೋತೀವಿ. ಹಾಗಾಗಿ ಅವರು ನಾನು ಕೇಳಿದೆ, ಇಲ್ಲ ಕಳೆದ ಸಾರಿ ಹಾಗೇನೆ ಕುಶಾಲನಗರದಲ್ಲೇ ವಾಲ್ಮೀಕಿ ಭವನ ಇರೋದ್ರಿಂದ ಸರ್, ಆ ವಾಲ್ಮೀಕಿ ಭವನ ಈಗ ನಾವು ನಮ್ಮ ಸಂಘದ ವತಿಯಿಂದ ಹೋರಾಟ ಮಾಡೋದು ಜಿಲ್ಲಾ ವಾಲ್ಮೀಕಿ ಭವನ, ಅದನ್ನ ಇಲ್ಲಿ ಕುಶಾಲನಗರ ಗ್ರ್ಯಾಂಡ್ ಮಾಡಿಸ್ಕೊಂಡು ಬಂದಿದ್ವಿ. ಅಲ್ಲಿ ವಾಲ್ಮೀಕಿ ಭವನ ಇದೆ, ಅಲ್ಲಿ ಕಾರ್ಯಕ್ರಮ ವರ್ಷಕ್ಕೊಂದೇ ಇದು ನಡೆಯೋದು. ಕಳೆದ ಸಾಲಿನಲ್ಲಿ ಈ ಕುಶಾಲನಗರ ನೆರೆ ಬಂದಂಥ ಸಂದರ್ಭ ಗಂಜಿ ಕೇಂದ್ರ ಮಾಡಿ ಅಲ್ಲೆಲ್ಲರಿಗೂ ಆಶ್ರಯ ಮಾಡಿದ್ದು ಒಂದಾಗಿ ಬಿಟ್ಟರೆ ಇನ್ನು ವಾಲ್ಮೀಕಿ ಜಯಂತಿನೇ ನಡೆಯೋದು. ಮತ್ತು ಹಾಗಾಗಿ ಆ ವಾಲ್ಮೀಕಿ ಜಯಂತಿ ಅಲ್ಲೇ ಮಾಡಬೇಕು. ಅದು 2 ತಾಲೂಕನ್ನ ಸೇರಿಸ್ಕೊಂಡು ಮಾಡೋದು ಉತ್ತಮ ಅಂತ ನನ್ನ ಭಾವನೆ. ತಮ್ಮ ಗಮನಕ್ಕಿದ್ರೆ ಬೇಕಾದ್ರೆ ಅಲ್ಲೇ ತಹಸೀಲ್ದಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಇವತ್ತು ಈ ಸಭೆಗೆ ಬರ್ತೀವಿ ಅಂತ ಹೇಳಿದರು ನನಗೆ. ಹಾಗಾಗಿ ಅವ್ರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ 2 ತಾಲೂಕು ಸೇರಿ ಒಂದು ಕಡೆ ಮಾಡೋದು ಉತ್ತಮ ಅಂತ. ಯಾಕೆ ಅಂತ ಹೇಳಿದ್ರೆ ಸರ್, ಈಗ ನಮಗೆ ಕುಶಾಲನಗರ ತಾಲೂಕಲ್ಲಿ ಹೆಚ್ಚಿನ ಜನಸಂಖ್ಯೆ ವಾಲ್ಮೀಕಿ ನಾಯಕ ಸಂಘದವರು ಇರೋದು. ಸೋಮವಾರಪೇಟೆಯಲ್ಲಿ ಭಾರಿ ವಿರಳ ಆಗಿದ್ದಾರೆ. ಹಾಗಾಗಿ 2 ತಾಲೂಕು ಸೇರಿ ಅಲ್ಲಿ ಮಾಡೋದು ಉತ್ತಮ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಇಂದಿರಾನಗರದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸಿದರು. ನಾಪೋಕ್ಲುವಿನ ಇಂದಿರಾನಗರದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸಿದರು. 10 ಲಕ್ಷ ರು ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣಗೊಳ್ಳಲಿದ್ದು, ಇಂದಿರಾನಗರದ ವಿವೇಕಾನಂದ ಯುವಕ ಸಂಘದ ಪದಾಧಿಕಾರಿಗಳು ಸಮುದಾಯ ಭವನದ ಅವಶ್ಯಕತೆ ಇದೆ ಎಂದು ಶಾಸಕ ಪೊನ್ನಣ್ಣ ಅವರಿಗೆ ಈ ಹಿಂದೆ ಮನವಿ ಮಾಡಿಕೊಡಲಾಗಿತ್ತು. ಶಾಸಕರ ಮುತುವರ್ಜಿಯಿಂದ ಸಮುದಾಯ ಭವನಕ್ಕೆ ಅನುದಾನ ದೊರೆತಿದೆ. ನಾಡಿಗೆ ಶಾಸಕರಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನೆರವೇರಲಿ ಎಂದು ಇಂದಿರಾನಗರ ವಿವೇಕಾನಂದ ಯುವಕ ಸಂಘದ ಪ್ರಮುಖ ಜಲೇಂದ್ರ ಮಾತನಾಡಿ ಸಂಘದ ಪರವಾಗಿ ಶಾಸಕರಿಗೆ ಹೂವಿನ ಮಾಲೆ ಹಾಕಿ ಅಭಿನಂದಿಸಿದರು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷರಾದ ಕೊಲ್ಲೆಟ್ಟಿರ ಹೇಮಾರೂರ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಕೆಡಿಪಿ ಸದಸ್ಯ ಎಂಎಚ್ ಅಬ್ದುಲ್ ರೆಹಮಾನ್, ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್ ಕೆಎ, ಕೊಡಗು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ವೈಸಿ ಕತ್ತನೀರ್, ಕೊಡಗು ಜಿಲ್ಲಾ ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದ ಪರವಂಡ ಮಿರ್ಷಾದ್, ಕೊಲ್ಲೆಟ್ಟಿರ ಅರುಣ್ ಬೇಬಾ, ಸಾಬಾದ್ ತಿಮ್ಮಯ್ಯ, ಶಶಿ ಯುಕೆ, ಪಟ್ಟಾಭಿ ಪ್ರಕಾಶ್, ವಿಕ್ರಮ್ ಬಿಎಸ್, ಮೊಹಮ್ಮದ್ ಸಿಎ, ಅರಫತ್ ಶ್ರೀಧರ್, ಇಬ್ರಾಹಿಂ ಸಿಎಂ ಉಪಸ್ಥಿತರಿದ್ದರು. ಟರ್ಮಿನಿಂದ 5 ವರ್ಷ ಟರ್ಮಿಗಳಿಂದ ಹಲವಾರು ಬಾರಿ ನಾವು ಶಾಸಕರಲ್ಲಿ ಮನವಿ ಮಾಡಿಕೊಂಡ್ರು. ಈ ಒಂದು ಸಮುದಾಯ ಭವನ ನಮಗೆ ಮಾಡಿಕೊಡ್ಬೇಕು, ಸಮುದಾಯ ನಮಗಿಲ್ಲ, ನಮ್ಮ ಸಂಘದಲ್ಲಿ ಹಲವಾರು ವಸ್ತುಗಳೆಲ್ಲ ಹಾಳಾಗ್ತಾಯಿದೆ, ಮಳಗಲಿಕ್ಕೆ ಜಾಗ ಇಲ್ಲ ಅಂತ ಕೇಳಿಕೊಂಡಾಗ ಮಾಡಿಕೊಡ್ತೀನಿ ಅಂತ ಅಲ್ಲಿವರೆಗೆ ಯಾವುದೂ ಕಾರಣ ಆಗಲಿಲ್ಲ. ಒಂದು ಕಳೆದ ವರ್ಷದಿಂದ ನಮ್ಮ ಈ ಶಾಸಕರು ಕಾನೂನು ಸಚಿವರಾದಂಥ ನಮ್ಮ ಶಾಸಕರು ಅವರು ಗೆದ್ದು ಬಂದ ಮೇಲೆಗೆ ನಮಗೆ ಒಪ್ಪಿಕೊಂಡ್ರು ಮಾಡಿಕೊಡ್ತೀವಿ ಅಂತ. ಅದೇ ಪ್ರಕಾರವಾಗಿ ಅವರು ಈ ಮಧ್ಯದಲ್ಲಿ ಮಕ್ಕಿ ದೇವಸ್ಥಾನಕ್ಕೆ ಬಂದಾಗ ಆ ಒಂದು ಕಾಮಗಾರಿ ಯೋಜನೆಯಲ್ಲಿ ನಮಗೆ 10 ಲಕ್ಷ ರೂಪಾಯಿ ಯೋಜನೆಯನ್ನು ನಮ್ಮ ಈ ಒಂದು ಸಮುದಾಯ ಭವನಕ್ಕೆ ಅನುದಾನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ವಿವೇಕಾನಂದ ಸಂಘದ ವತಿಯಿಂದ ಹಾಗೂ ನಮ್ಮ ಎಲ್ಲರ ಸದಸ್ಯರ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಮುಂದಿನ ಸಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ನಮ್ಮ ನಾಪೋಕ್ಲು ನಾಡಿಗೆ ಸುತ್ತಮುತ್ತ 4 ನಾಡಿಗೆ ಕೆಲಸ ಮಾಡಲು ನಮ್ಮ ಸತ್ಯ ಗ್ರಾಮ ದೇವತೆಗಳಾದಂಥ ವಕೀಲ ಸಾವು, ಈ ಊರಿನ ಗ್ರಾಮ ದೇವರು ಎಲ್ಲರೂ ಹೆಚ್ಚಿನ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕಾರ್ಕಳ ತಾಲೂಕಿನ ನಿಟ್ಟೆ ಶಾರದಾ ಸಮಿತಿಯ ದಶಮಾನೋತ್ಸವ ಕ್ರೀಡಾಕೂಟದ ಉದ್ಘಾಟನೆಯನ್ನ ಜೀವಂದರ್ ಜೈನ್ ಉದ್ಘಾಟಿಸಿದರು. ಕಾರ್ಕಳ ತಾಲೂಕಿನ ನಿಟ್ಟೆ ಶಾರದಾ ಸಮಿತಿಯ ದಶಮಾನೋತ್ಸವ ಕ್ರೀಡಾಕೂಟದ ಉದ್ಘಾಟನೆಯನ್ನ ಜೀವಂದರ್ ಜೈನ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ಅನಿಲ್ ಕುಮಾರ್ ನ್ಯಾಯವಾದಿ ಸ್ವಾಗತ ಭಾಷಣ ಮಾಡಿದರು. ಶಾರದೋತ್ಸವ ಸಮಿತಿ ಅಧ್ಯಕ್ಷರಾದ ಬೆಳ್ಳಿಪಾಡಿ ನೇಮಿರಾಜ್ ರೈ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಮನ್ಮಥ ಶೆಟ್ಟಿ, ಕಾರ್ಯದರ್ಶಿ ದಿವಾಕರ್ ದೇವಡಿಗ, ನಡಿಮನೆ ಬಿಕೆ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಕಳ ನಿಟ್ಟೆ ಶಾರದಾ ಉತ್ಸವ ಸಮಿತಿಯ ದಶಮಾನೋತ್ಸವ ಸಂಭ್ರಮ ವಿಜೃಂಭಣೆಯಿಂದ ನಡೆಯಲಿದ್ದು, ದಶಮಾನೋತ್ಸವದ ಅಂಗವಾಗಿ ಶಾರದಾ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, 2 ಉಭಯ ಜಿಲ್ಲೆಗಳಿಂದಲೂ ಕ್ರೀಡಾಪಟುಗಳು ಆಗಮಿಸಿ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಹಗ್ಗಜಗ್ಗಾಟ, ವಾಲಿಬಾಲ್, ಥ್ರೋಬಾಲ್, ಗ್ರಾಮಸ್ಥರಿಗೆ ಬೇಕಾದ ಹಲವಾರು ಇನ್ನಿತರ ಆಟಗಳು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ ತನಕ ನಡೆಯಲಿದ್ದು, ಸುಮಾರು 2,000 ಜನರಿಗೆ ಅನ್ನದಾನದ ವ್ಯವಸ್ಥೆಯನ್ನ ನಿಟ್ಟೆ ಶಾರದಾ ಸಂಸ್ಥೆ ವತಿಯಿಂದ ಮಾಡಲಾಗಿದೆ. ಶಾರದಾ ಮಹೋತ್ಸವ ದಿನಾಂಕ 8, 9, 10 3 ದಿನಗಳ ಕಾಲ ನಡೆಯಲಿದ್ದು, ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸರ್ವ ಧರ್ಮದವರು ಸೇರಿ ನಡೆಯುವ ಶಾರದಾ ಮಹೋತ್ಸವವು ಊರ ಪರ ಊರಿನ ದಾನಿಗಳ ಸಹಕಾರದಿಂದ ನಡೆಯಲಿದ್ದು, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಮೆಸ್ಕಾಂ ಇಲಾಖೆಯ ಲೈನ್ಮನ್ಗಳಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ನಡೆಯಲಿದ್ದು, ನಿಟ್ಟೆ ಗುತ್ತು ಬೆಳ್ಳಿಪಾಡಿ ನೇಮಿರಾಜ್ ರೈ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ನಿಟ್ಟೆ ಗುತ್ತು ಬೆಳ್ಳಿಪಾಡಿ ನೇಮಿರಾಜ್ ರೈ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ನಮ್ಮದು ನಿತ್ಯ ಶಾರದೋತ್ಸವ ನಾವು ಆರಂಭಿಸಿ ಇಂದಿಗೆ ಈ ವರ್ಷಕ್ಕೆ 10ನೇ ವರ್ಷ ಆಗುತ್ತೆ. ಸೊ ನಾವು ಈ ವರ್ಷ ದಶಮಾನೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದರ ಅಂಗವಾಗಿ ಈ ವರ್ಷ ನಾವೊಂದು ಕ್ರೀಡಾಕೂಟವನ್ನು ಶಾರದಾ ಕ್ರೀಡಾಕೂಟ ಅನ್ನೋ ಹೆಸರಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ನಮಗೆ ಎಲ್ಲೆಲ್ಲಿಂದ 2 ಉಭಯ ಜಿಲ್ಲೆಗಳಿಂದಲೂ ಎಲ್ಲ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಹಗ್ಗಜಗ್ಗಾಟ, ವಾಲಿಬಾಲ್, ಥ್ರೋಬಾಲ್, ಅದೇ ರೀತಿ ಗ್ರಾಮಸ್ಥರಿಗೆ ಬೇಕಾದಂಥ ಆಟಗಳು, ಮಕ್ಕಳಿಗೆ ಈ ರೀತಿ ಬೆಳಿಗ್ಗೆ ಇವತ್ತು ಸಾಧಾರಣ 9 ಗಂಟೆಗೆ ಆರಂಭವಾದ ಕಾರ್ಯಕ್ರಮ ಇವತ್ತು ಬಹುಶಃ ಒಂದು ಮುಗಿಯುವಾಗ ರಾತ್ರಿ 9 ಗಂಟೆ ಆಗ್ಬೋದು, ಅಷ್ಟು ಇದೆ. ಭಾಳಷ್ಟು ಜನ ಸೇರಿದ್ದಾರೆ. ನಮಗೆ ಸಾಧಾರಣ ಎಷ್ಟು ತಂಡಗಳು ಭಾಗವಹಿಸಿ ಎಷ್ಟು ಕಡೆಯಿಂದ 20 ವಾಲಿಬಾಲ್ ತಂಡ ಬಂದಿದೆ, ಒಂದು 15 ಥ್ರೋಬಾಲ್, ಅದೇ ಹಗ್ಗ ಜಗ್ಗಾಟಕ್ಕೆ ಕೂಡ ಒಂದು 20-25 ತಂಡಗಳು ಬಂದಿದೆ. ಹಾಗಾಗಿ ನಮಗೆ ಸಾಧಾರಣ ಇವತ್ತು ರಾತ್ರಿ ಆಗ್ಬೋದು ಮುಗಿಯುವಾಗ, ಇನ್ನೂ ನಡೆಯುತ್ತಾ ಉಂಟು ಆ ರೀತಿ. ಮತ್ತು ನಾವು ಬೆಳಗಿಂದ ಸಂಜೆವರೆಗೆ ಕಾಫಿ ತಿಂಡಿ, ಊಟ, ಸಂಜೆ ಕಾಫಿ ಈ ರೀತಿಯೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು ಒಂದು 2,000 ಜನರಿಗೆ ಅನ್ನದಾನವನ್ನು ಕೂಡ ಈ ಕ್ರೀಡಾಕೂಟದ ಹೆಸರಲ್ಲಿ ನಾವು ಮಾಡಿದ್ದೇವೆ. ಇದೇ ಬರುವ 8ನೇ ತಾರೀಕಿಗೆ ಆರಂಭಗೊಂಡು 9 ಮತ್ತು 10 10ನೇ ತಾರೀಕಿಗೆ ನಮ್ಮ ಇಲ್ಲಿಂದ ಇದು ಶಾರದಾ ಶೋಭಾಯಾತ್ರೆ ಆರಂಭವಾಗಿ ವಿಸರ್ಜನೆ ಆಗಿದೆ. ಹಾಗಾಗಿ ನಾನು ಈ ಮೂಲಕ ತಮ್ಮ ಎಲ್ಲರನ್ನೂ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ, ಈ ಶಾರದಾ ಉತ್ಸವಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ತಾವೆಲ್ಲರೂ ಬಂದು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಮ್ಮ ಶಾರದಾ ಉತ್ಸವ ಸಮಿತಿ ಪರವಾಗಿ ನಾನು ತಮಗೆ ಬೇಡಿಕೊಳ್ತೇನೆ. ಈ ಶಾರದಾ ಪೂಜೆಯನ್ನು ಆರಂಭಿಸಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ, ನಮ್ಮದು ನಿಟ್ಟೆ ಒಂದು ಗ್ರಾಮಾಂತರ ಪ್ರದೇಶ. ಆದರೆ ನಿಟ್ಟೆ ಇವತ್ತು ಭಾಳ ಪ್ರಸಿದ್ಧಿ ಹೊಂದಬೇಕಿದ್ರೆ ನಮಗೆ ನಿಟ್ಟೆ ಯೂನಿವರ್ಸಿಟಿ ಒಂದು ವಿದ್ಯಾಸಂಸ್ಥೆಯಿಂದಾಗಿ ನಮ್ಮ ಪೈಕಿಯವರಿಂದ ಆರಂಭಗೊಂಡಂಥ ಒಂದು ನಿಟ್ಟೆ ವಿದ್ಯಾಸಂಸ್ಥೆಯಿಂದಾಗಿ ನಿಟ್ಟೆ ಭಾಳ ಒಂದು ಹೆಸರುವಾಸಿಯಾಗಿದೆ. ಅದನ್ನೆಲ್ಲ ಪರಿಗಣಿಸಿ ಮತ್ತು ನಮ್ಮ ಮುಖ್ಯ ಉದ್ದೇಶದಲ್ಲಿ ಇದು ಸರ್ವಧರ್ಮದವರು ಸೇರಿ ಒಂದು ಸಾಮೂಹಿಕ ಎಲ್ಲರೂ ಇದನ್ನು ಆಚರಣೆ ಮಾಡಬೇಕು. ಒಂದು ಇದು ಏನಂತ ಹೇಳ್ತಾರೆ, ನಾವು ಎಲ್ಲರೂ ಸೇರಿ ಮಾಡುವಂಥದ್ದು. ಇದರಲ್ಲಿ ಯಾವುದೇ ಜಾತಿ, ಧರ್ಮ, ಮತ, ರಾಜಕೀಯ ಅಂತ ಏನಿಲ್ಲ. ಆ ರೀತಿ ಮಾಡಿ ಒಂದು ಊರಿನಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಶಾರದಾ ದೇವಿಯನ್ನು ಮುಂದೆ ಇಟ್ಟುಕೊಂಡು ಆ ರೀತಿ ಒಂದು ರೀತಿಯಲ್ಲಿ ದೇವರ ಭಕ್ತಿ, ಅದೇ ರೀತಿ ನಮ್ಮ ಎಲ್ಲ ಸಮಾಜದ ಬಾಂಧವರ ಒಂದು ಶಕ್ತಿ ಒಟ್ಟಾಗಿ ಮಾಡಿದರೆ ನಮಗೆಲ್ಲರಿಗೂ ಒಳ್ಳೆಯದು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಆರಂಭಿಸಿದ್ದೇವೆ. ಇಂದಿಗೆ ಈ ವರ್ಷಕ್ಕೆ ನಮಗೆ 10ನೇ ವರ್ಷದ ಒಂದು ಉತ್ಸವ. ಇದರ ಖರ್ಚು ವೆಚ್ಚಕ್ಕಾಗಿ ನಾವೇನು ಮಾಡ್ತೇವೆ ಅಂದರೆ, ಎಲ್ಲರಿಗೂ ನಮಗೆ ಪರ ಊರಿನವರೆಲ್ಲರೂ ನಮಗೆ ತಿಳಿದವರು ಎಲ್ಲರೂ ಬೇಕಾದಷ್ಟು ಸಹಾಯವನ್ನು ಮಾಡ್ತಾಯಿದ್ದಾರೆ. ಕಾರಣ ಇಷ್ಟೇ, ನಾವು ಕೇವಲ ಒಂದು ದೇವರ ಉತ್ಸವ ಅಥವಾ ಆಚರಣೆ ಮಾತ್ರ ಅಲ್ಲ, ಇದರಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಮತ್ತು ಸಾಮೂಹಿಕವಾಗಿ ಈಗ ನಾಡ್ದು ನಾವು ಇಲ್ಲಿಯ ಎಲ್ಲ ವಿದ್ಯುತ್ ಶಕ್ತಿಯ ಇಲಾಖೆಯವರಿಗೆ, ಮುಖ್ಯವಾಗಿ ಲೈನ್ಮ್ಯಾನ್ಗಳಿಗೆ, ಯಾಕೆಂದರೆ ಅವರೊಂದು ರೀತಿಯಲ್ಲಿ ನಮ್ಮ ಆಪತ್ತು ಬಾಂಧವರು, ಅವರಿಗೆ, ಅದೇ ರೀತಿ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಶಾಲಾ ಮಕ್ಕಳು ಮತ್ತು ಹಿರಿಯರಿಗೆ ಸುಮಾರು ಒಂದು 10-40 ಮಂದಿಗೆ ನಮ್ಮ ಶಾರದೋತ್ಸವದ ಸಂದರ್ಭದಲ್ಲಿ ಅವರನ್ನು ಸನ್ಮಾನ ಮಾಡಿ ಒಂದು ಗುರುತಿಸುತ್ತೇವೆ. ಇಂಥ ಕಾರ್ಯ ಎಲ್ಲ ಮಾಡ್ತೇವೆ. ಒಂದು ಸಾಮಾಜಿಕ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಹಾಗಾಗಿ ನಮಗೆ ಕೆಲ ಊರಿನಿಂದಲ್ಲ, ಪರ ಊರಿನಲ್ಲಿ ಕೂಡ ನಿಟ್ಟೆಯಲ್ಲಿರುವವರು ಇದಕ್ಕೆ ಆದಷ್ಟು ಆರ್ಥಿಕ ಸಹಾಯವನ್ನು ಮಾಡ್ತೇವೆ. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು
ಬರ್ತಾ ಇದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ನೇಮಿರಾಜ್ ರೈ ಅಂತೇಳಿ, ನಾನು ಇದರ ಸ್ಥಾಪಕ ಅಧ್ಯಕ್ಷ. ಸ್ಥಾಪನೆಗೆ ಒಂದು ಎಲ್ಲರೂ ನಾವು ಮಾಡಲಿಕ್ಕೆ ನನಗೆ ಸಹಕಾರ ಕೊಟ್ಟಿದ್ದೇನೆ. ಹಗ್ಗಜಗ್ಗಾಟ ಮತ್ತು ವಾಲಿಬಾಲ್ ಹಾಗೂ ಥ್ರೋಬಾಲ್ ಪಂದ್ಯಾಕೂಟ ಏರ್ಪಡಿಸಿದ್ದಾರೆ. ಆಯೋಜಕರು ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಕ್ರೀಡಾಪಟುಗಳಿಗೆ ಊಟೋಪಚಾರ ಮತ್ತು ಚಹಾ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಆಯೋಜಕರಿಗೆ ಕೂಡ ನಾನು ಧನ್ಯವಾದ ಹೇಳಿದ್ದೇನೆ. ನಮ್ಮ ತಂಡದ ಮೇನ್ ಇವರು ದಿವಾಕರ್ ಚೌಟ ಹೊರಪ್ಪಾಡಿ ಐಕಳ ಪಂಚಾಯತ್ನ ಪ್ರಸ್ತುತ ಅಧ್ಯಕ್ಷರು ನಮಗೆಲ್ಲ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಯುವಜನರಿಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಸಿದ್ದಾಪುರದಲ್ಲಿ 31ನೇ ವರ್ಷದ ಅದ್ದೂರಿ ಆಯುಧ ಪೂಜಾ ಆಚರಣೆಗೆ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಸಿದ್ದಾಪುರದಲ್ಲಿ 31ನೇ ವರ್ಷದ ಅದ್ದೂರಿ ಆಯುಧ ಪೂಜೆ ಆಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲು ಸಿದ್ಧತೆ ನಡೆಯುತ್ತಿದೆ ಎಂದು ಬಿಎಂಎಸ್ ಸಂಘದ ಜಿಲ್ಲಾಧ್ಯಕ್ಷ ಸೂದನ ಸತೀಶ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಿದ್ದಾಪುರ ನಗರದ ಕಚೇರಿಯಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಯುಧ ಪೂಜೆ ಸಮಾರಂಭವನ್ನು ಈ ಬಾರಿ ವಿವಿಧ ಆಟೋಟ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ದಿನಾಂಕ 11 ಶುಕ್ರವಾರದಂದು ಸಿದ್ದಾಪುರ ಬಸ್ ನಿಲ್ದಾಣದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಸಿದ್ದಾಪುರ ಠಾಣಾಧಿಕಾರಿ ರಾಘವೇಂದ್ರ ಅವರು ಉದ್ಘಾಟಿಸಲಿದ್ದಾರೆ. ಮಕ್ಕಳ ಸೈಕಲ್ ನಿಧಾನ ಸ್ಪರ್ಧೆ, 16 ವರ್ಷ ಮೇಲ್ಪಟ್ಟವರಿಗೆ, ಯುವಕರಿಗೆ ರಸ್ತೆ ಓಟ, ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು. ಆಯುಧ ಪೂಜೆ ಉತ್ಸವ ಸಮಿತಿ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮವು 4 ವಿಭಾಗಗಳಲ್ಲಿ ನಡೆಯುತ್ತಿದ್ದು 1 ರಿಂದ 7ನೇ ತರಗತಿವರೆಗೆ ಭರತನಾಟ್ಯ, ಜಾನಪದ ನೃತ್ಯ, ಸಾಮೂಹಿಕ ನೃತ್ಯ, ಪ್ರೌಢಶಾಲಾ ವಿಭಾಗದಲ್ಲಿ ಭರತನಾಟ್ಯ, ಜಾನಪದ ನೃತ್ಯ, ಸಾಮೂಹಿಕ ನೃತ್ಯ, ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ ಸಾಮೂಹಿಕ ನೃತ್ಯ, ಜಾನಪದ ನೃತ್ಯ, ನೃತ್ಯ ಶಾಲಾ ವಿಭಾಗದಲ್ಲಿ ಸಾಮೂಹಿಕ ನೃತ್ಯ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಆಚರಣಾ ಸಮಿತಿ ಕಾರ್ಯದರ್ಶಿ ವಿನೋದ್, ಖಜಾಂಚಿ ಶರವಣ, ಸಂಘದ ಉಪಾಧ್ಯಕ್ಷರಾದ ಎಂಎಚ್ ರತೀಶ್, ಸದಸ್ಯರಾದ ದಾಸನ್ ಪಿಕೆ, ರವಿ, ಸುರೇಶ್ ದೇವರಕಾಡು, ಶಶಿ ಹಾಜರಿದ್ದರು. ವಾಹನ ಚಾಲಕರ ಮಜ್ದೂರ್ ಸಂಘದ ಅಡಿಯಲ್ಲಿ 31ನೇ ವರ್ಷದ ಅದ್ದೂರಿಯ ಆಯುಧ ಪೂಜಾ ಕಾರ್ಯಕ್ರಮವನ್ನು ದಿನಾಂಕ 11/10/24 ಶುಕ್ರವಾರದಂದು ಸಿದ್ದಾಪುರದ ಬಸ್ ನಿಲ್ದಾಣದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಸಲು ನಾವುಗಳೆಲ್ಲ ತೀರ್ಮಾನಿಸಲಾಗಿದೆ. ಈ ಕಾರ್ಯಕ್ರಮ ಅಂದರೆ ಬೆಳಿಗ್ಗೆ ನಾವು ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡಬೇಕಾಗಿ ರಸ್ತೆ ಓಟ ಹಾಗೂ ಸೈಕಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ತದನಂತರ ಮಕ್ಕಳಿಗೆ ಒಂದು ಅವರಿಗೆ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಗುರುತಿಸಲು ಅವಕಾಶ ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ನಾವು ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ ಸಂಜೆ 5 ಗಂಟೆಗೆ ನಾವು ಸಭಾ ಕಾರ್ಯಕ್ರಮ ಇದೆ. ನಂತರ 6:30 ಗಂಟೆಗೆ ಸರಿಯಾಗಿ ಎಲ್ಲರಿಗೂ ಕೂಡ ಒಂದು ಮನರಂಜನೆಗಾಗಿ ನಾವು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಇದೆಲ್ಲವೂ ಕೂಡ ಈ ನಾಡಿನ ಎಲ್ಲರ ಒಂದು ಸಹಕಾರದಿಂದ ನಡೆಯಲಿದೆ. ಆದ್ದರಿಂದ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಒಂದು ಆಚರಣಾ ಸಮಿತಿಯ ಅಧ್ಯಕ್ಷನಾಗಿ ಕೇಳಿಕೊಳ್ತಾ ಇದ್ದೀನಿ. ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಉದ್ಘಾಟನೆಯನ್ನು ನಡೆಯಲಿದೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ವಾಹನ ಚಾಲಕರ ಮಜ್ದೂರ್ ಸಂಘದ ಅಧ್ಯಕ್ಷರಾದ ಶ್ರೀ ಸೂದನ ಸತೀಶ್ ರವರು ನೆರವೇರಿಸಲಿದ್ದಾರೆ. ತದನಂತರ ಉದ್ಘಾಟನೆಯನ್ನು ಸಿದ್ದಾಪುರದ ಠಾಣಾಧಿಕಾರಿಯಾದಂಥ ರಾಘವೇಂದ್ರ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಂತರ ಸಾಮೂಹಿಕ ಆಯುಧ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. 10 ಗಂಟೆಗೆ ಜಿಲ್ಲಾ ಮಟ್ಟದ ಸೈಕಲ್ ಸ್ಪರ್ಧೆ ಹಾಗೂ ರಸ್ತೆ ಓಟ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ಇದನ್ನು ಸಿದ್ದಾಪುರದ ಬೆಳೆಗಾರರಾದಂಥ ವೆಂಕಪ್ರಯ್ಯ ಹಾಗೂ ಸಂಘದ ಕಾರ್ಯದರ್ಶಿಯಾದಂಥ ಅನೀಶ್ ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ತದನಂತರ 11:30 ಗಂಟೆಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಸಾರ್ವಜನಿಕ ಸಂಘ ಸಂಸ್ಥೆಗಳ ನೃತ್ಯಪಟುಗಳಿಗೆ ಕೂಡ ಪ್ರತ್ಯೇಕ ನೃತ್ಯ ಸ್ಪರ್ಧೆಯೂ ಇರುತ್ತದೆ. ಸಭಾ ಕಾರ್ಯಕ್ರಮ 5 ಗಂಟೆಗೆ ನಡೆಯಲಿದೆ. ಹಾಗೆಯೇ ಕೂಡ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಅದೇ ಸಮಯದಲ್ಲಿ ನಡೆಸುತ್ತೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸೂದನ ಸತೀಶ್ ಅಧ್ಯಕ್ಷರು, ವಾಹನ ಚಾಲಕರ ಮಜ್ದೂರ್ ಸಂಘದ ಸಿದ್ದಾಪುರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಮಾನ್ ಎಸ್ ಪೊನ್ನಣ್ಣ,
ವಿಧಾನಸಭಾ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅತಿಥಿಗಳಾಗಿ ಶ್ರೀಮತಿ ಪ್ರೇಮ ಅಧ್ಯಕ್ಷರು ಹಾಗೂ ಶ್ರೀ ಪಳನಿಸ್ವಾಮಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸಿದ್ದಾಪುರ, ಶ್ರೀಮಾನ್ ವಿ ಕೆ ಲೋಕೇಶ್ SNDP ಅಧ್ಯಕ್ಷರು ಹಾಗೂ BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀಮಾನ್ MS ವೆಂಕಟೇಶ್ ಅಗಸ್ತ್ಯ ಬ್ಯಾಂಕ್ ಅಧ್ಯಕ್ಷರು, ಶ್ರೀ KS ಸುನಿಲ್ ಕುಕ್ಕನೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಸಿದ್ದಾಪುರ, ಶ್ರೀ ಚುಮ್ಮಿ ಪೂವಯ್ಯ ಸಾಮಾಜಿಕ ಕಾರ್ಯಕರ್ತರು ಮತ್ತು ಕಾಫಿ ಬೆಳೆಗಾರರು, ಶ್ರೀ ರತ್ನಾಕರ ಶೆಟ್ಟಿ ವಕೀಲರು, BMS ಸಂಘದ ಕಾನೂನು ಸಲಹೆಗಾರರು, ಇವರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಂಜೆ 6:30 ಗಂಟೆಗೆ VP ಮೆಲೋಡಿಯಸ್ ಮಂಗಳೂರು ತಂಡದಿಂದ ಸಂಗೀತ ರಸಮಂಜರಿ ಕೂಡ ನಡೆಯಿದೆ. 31ನೇ ವರ್ಷದ ಆಯುಧ ಪೂಜೆ ಕಾರ್ಯಕ್ರಮ ನಾವು ಸಿದ್ದಾಪುರದ ಬಸ್ ನಿಲ್ದಾಣದಲ್ಲಿ ಅತಿ ವಿಜೃಂಭಣೆಯಿಂದ ಮಾಡಲು ಎಲ್ಲ ನಾವು ಕಮಿಟಿಯವರ ಸೇರಿ ಮಾಡ್ತಾಯಿದ್ದೇವೆ. ಮತ್ತು ಮಕ್ಕಳ ಕಾರ್ಯಕ್ರಮ ರಸ್ತೆ ಓಟ, ಸೈಕಲ್ ನಿಧಾನ ಸ್ಪರ್ಧೆ ಇಟ್ಕೊಂಡಿದ್ದೀವಿ. ಮತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಆಯುಧ ಪೂಜದ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕ ಮಹಿಳೆಯರಿಗೆ ಸಾಮೂಹಿಕ ನೃತ್ಯವನ್ನು ಏರ್ಪಡಿಸಲಾಗಿದೆ. ಆಸಕ್ತಿ ಇರುವರು ಭಾಗವಹಿಸಬಹುದು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ನಾಪೋಕ್ಲು ಮೇರಿಮಾತೆ ದೇವಾಲಯದಲ್ಲಿ 31ನೇ ವಾರ್ಷಿಕೋತ್ಸವ ಹಾಗೂ ದಿವ್ಯ ಬಲಿ ಪೂಜೆ ನಡೆಯಿತು. ನಮ್ಮ ಕ್ರೈಸ್ತ ಜೀವನ 12 ಉತ್ತಮ ಗುಣಗಳನ್ನು ಒಳಗೊಂಡ ಫಲದಾಯಕ ಜೀವನವಾಗಬೇಕೆಂದು ಮೈಸೂರು ಧರ್ಮ ಪ್ರಾಂತ್ಯದ ಪ್ರೇಷಿತ ಆಡಳಿತಾಧಿಕಾರಿ ಬರ್ನಾರ್ಡ್ ಮೋರಸ್ ತಿಳಿಸಿದರು. ನಾಪೋಕ್ಲು ಮೇರಿ ಮಾತೆಯ ದೇವಾಲಯದ 31ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಪ್ರವಚನ ಮಾಡಿದರು. ನಾವೆಲ್ಲರೂ ದೇವರ ಮಕ್ಕಳು. ದೇವರಲ್ಲಿ ವಿಶ್ವಾಸ, ನಂಬಿಕೆ ಇಟ್ಟು ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಧ್ಯಾನ, ಬುದ್ಧಿ, ತಿಳುವಳಿಕೆ ಇರಿಸಿ ಸಂಸ್ಕಾರವಂತರಾಗಿ ಬಾಳಬೇಕು ಎಂದರು. ಕಾರ್ಯಕ್ರಮದಲ್ಲಿ 13 ಮಂದಿ ಕ್ರೈಸ್ತ ಬಾಲಕ ಬಾಲಕಿಯರಿಗೆ ದೃಢೀಕರಣ ಸಂಸ್ಕಾರವನ್ನು ನೀಡಿ ಪ್ರವಚನ ಬೋಧಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭ ಗುರುಗಳ ನೂತನ ನಿವಾಸಕ್ಕೆ ಶಂಕುಸ್ಥಾಪನೆ ಮಾಡಿ ಆಶೀರ್ವದಿಸಿದರು. ಉತ್ಸವದಲ್ಲಿ ಮೈಸೂರು ಧರ್ಮಗುರುಗಳಾದ ಅಭಿಲಾಸ್, ಮೇರಿ ಮಾತೆಯ ದೇವಾಲಯದ ಧರ್ಮಗುರುಗಳಾದ ಜ್ಞಾನಪ್ರಕಾಶ್, ಪಾಲನಾ ಸಮಿತಿ ಮತ್ತು ಯುವಕ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಕ್ರೈಸ್ತ ಸಮುದಾಯದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ದೇವರ ಪ್ರಭು ಕ್ರಿಸ್ತರ ಶಿಷ್ಯರು ಆಗುತ್ತೇವೆ ಅಲ್ವಾ? ಪ್ರಭು ಕ್ರಿಸ್ತರು ಸ್ಥಾಪಿಸಿದ ಧರ್ಮ ಸಭೆಯ ಸದಸ್ಯರು ನಾವು ಆಗುತ್ತೇವೆ. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿದ್ದೇವೆ. ಧರ್ಮ ಸಭೆಯಲ್ಲಿ ನಾವೆಲ್ಲರೂ ಸದಸ್ಯರು, ಒಂದೇ ಕುಟುಂಬದ ಸದಸ್ಯರು. ಧರ್ಮ ಸಭೆ ಎಂಬ ಕುಟುಂಬದ ಸದಸ್ಯರು ಅಲ್ವಾ? ಆದರೆ ಆ ಕುಟುಂಬದ ಸದಸ್ಯರು, ಆ ಸದಸ್ಯತ್ವ ನಮ್ಮಲ್ಲಿರುವಾಗ ನಮ್ಮ ರಿಲೇಶನ್ಶಿಪ್ ಏನು, ನಮ್ಮ ಸಂಬಂಧ ಏನು, ಯಾವ ಸ್ಥಿತಿಯಲ್ಲಿ ಇದ್ದೇವೆ, ನಮ್ಮ ರಿಲೇಶನ್ಶಿಪ್ ಏನು, ಮನೆಯಲ್ಲಿ ಹುಟ್ಟಿದ ತಾಯಿ ತಂದೆಯವರು ಮಕ್ಕಳಿಗೆ ನಾವು ಏನು ಹೇಳ್ತೇವೆ, ಒಡ ಹುಟ್ಟಿದವರನ್ನು ಏನು ಹೇಳ್ತೇವೆ, ಸಹೋದರ ಸಹೋದರರಲ್ಲಿ ಫಲಕೇನಲ್ಲ, ಸಹೋದರ ಸಹೋದರರಾಗಿದ್ದೇವೆ. ಅದಕ್ಕಾಗಿ ಗುರುಗಳು ಪೂಜೆ ಆರಂಭ ಮಾಡುವ ಏನು ಹೇಳ್ತಾರೆ, ಸಹೋದರ ಪ್ರಭು ಕ್ರಿಸ್ತರಲ್ಲಿ ಸಹೋದರ ಸಹೋದರರೇ. ಅದೇ ನಾವು ಮನಸ್ಸಿನಲ್ಲಿರಬೇಕು. ಜ್ಞಾನ ಸ್ನಾನ ಮೊದಲಿನ ಈ ಸಂಸ್ಕಾರ ನಮ್ಮ ಪಾಪಗಳನ್ನು ತೊಳೆದು ಹಾಕುತ್ತದೆ. ಮೂಲ ಪಾಪ, ದೇವರ ಮಕ್ಕಳಾಗುತ್ತೇವೆ. ಸ್ವರ್ಗ ಲೋಕದ ನಾವು ಹಕ್ಕುದಾರರು ಆಗುತ್ತೇವೆ. ಅದೇ ಪ್ರಕಾರ ಧರ್ಮ ಸಭೆಯ ನಾವು ಸದಸ್ಯರಾಗುತ್ತೇವೆ, ಮಕ್ಕಳಾಗುತ್ತೇವೆ. ನಾವು ಒಬ್ಬರನ್ನೊಬ್ಬರು ನಾವು ಸಹೋದರರಾಗುತ್ತೇವೆ. ಇದನ್ನು ನಾವು ಮನಸ್ಸಿನಲ್ಲಿ ಇಡಬೇಕು. ಈಗ ದೃಢೀಕರಣದ ಸಂಸ್ಕಾರ, ದೃಢೀಕರಣ ಅಂದರೆ ದೃಢ ಮಾಡುವ ಸಂಸ್ಕಾರ. ದೃಢ ಯಾವುದರಲ್ಲಿ? ದೇವರಲ್ಲಿ ವಿಶ್ವಾಸ,
ದೇವರು ನಮಗೆ ಕಲಿಸುವ ಆ ಎಲ್ಲ ವಿಷಯದಲ್ಲಿ ವಿಶ್ವಾಸ. ಎಷ್ಟು ಪವಿತ್ರಾತ್ಮರ ವರಗಳಿವೆ, ಯಾವುದು ಹೇಳ್ತಾರೆ? ಜ್ಞಾನ, ಬುದ್ಧಿ, ವಿವೇಕ, ದೃಢತೆ, ತಿಳುವಳಿಕೆ, ಭಕ್ತಿ, ದೈವ ಎಂಬ 6-7 ವರಗಳು. ವರಗಳೆಂದರೆ ಏನು? ವರ ಶಬ್ದವನ್ನು ನಾವು ಹೇಳುತ್ತೇವೆ. ವರಗಳೆಂದರೆ ಏನು? ದೇವರಿಂದ ಉಚಿತವಾಗಿ ಕೊಟ್ಟ ಕೊಡುಗೆ. ಕೊಡುವೆ. ಓಕೆ, ಅದೊಂದು ಕೊಡುವೆ, ಒಂದು ಗಿಫ್ಟ್. ವರಗಳು ಆಶೀರ್ವಾದ. ಸ್ವಲ್ಪ ಕುಟುಂಬ ತೆಗಿರಿ. ಓಕೆ, ಅದಕ್ಕಾಗಿ ಈ ವರಗಳು ಅದಕ್ಕಾಗಿ ದೇವರಿಂದ ಪಡೆದ ಈ ವರಗಳನ್ನು ನಾವು ಬೆಳೆಯಬೇಕು ನಮ್ಮಲ್ಲಿ. ಈ ವರಗಳನ್ನು ನಾವು ಸ್ವೀಕರಿಸಿ ಏನು ಮಾಡಬೇಕು? ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ದಲಿತರಿಗೆ ಸೇರಿದ 1 ಎಕರೆ 31 ಗುಂಟೆ ಕುಳುವಾಡಿಕೆ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ದಲಿತರಿಗೆ ಸೇರಿದ 1 ಎಕರೆ 31 ಗುಂಟೆ ಕುಳುವಾಡಿಕೆ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡಿ ವಿತರಿಸಿ ಖಾತೆ ಈಸ್ವತ್ತು ಮಾಡಿಕೊಟ್ಟು ದಲಿತರನ್ನ ಒಕ್ಕಲೆಬ್ಬಿಸುತ್ತಿರುವ ಪುರಸಭೆ ಕಾರ್ಯವೈಖರಿಯನ್ನ ವಿರೋಧಿಸಿ ಹೊಸಹೊಳಲು ಗ್ರಾಮದ ದಲಿತ ಬಂಧುಗಳು ಪ್ರತಿಭಟನೆ ನಡೆಸಿದರು. ಕುಳುವಾಡಿಕೆ ಜಮೀನನ್ನ ಸ್ವಾಧೀನಪಡಿಸಿಕೊಂಡು ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡಬಾರದು ಎಂದು ಸ್ಪಷ್ಟ ನಿರ್ದೇಶನವಿದ್ದರೂ ಕೂಡ ಪುರಸಭೆ ಮುಖ್ಯಾಧಿಕಾರಿ, ಕಂದಾಯ ಅಧಿಕಾರಿ ಹಾಗೂ ವಿಷಯ ನಿರ್ವಾಹಕರು ತಮಗಿಷ್ಟ ಬಂದಂತೆ ಮನಸ್ಸೋ ಇಚ್ಛೆ ನಿವೇಶನಗಳನ್ನು ವಿತರಿಸಿ ಖಾತೆ ಮಾಡಿ ಈಸ್ವತ್ತು ಮಾಡಿಕೊಡುತ್ತಿದ್ದಾರೆ. ನಮ್ಮ ಜಮೀನನ್ನ ನಮಗೆ ಉಳಿಸಿಕೊಡಿ, ದಲಿತರನ್ನ ರಕ್ಷಿಸಿ ಎಂದು ನ್ಯಾಯ ಕೇಳಲು ಹೋದರೆ ದೌರ್ಜನ್ಯ ನಡೆಸಿ ಕೇಸು ದಾಖಲಿಸುವುದಾಗಿ ಬೆದರಿಕೆ ಹಾಕುತ್ತಾರೆ. ಕೆಆರ್ಪೇಟೆ ಪುರಸಭೆ ಸಿಬ್ಬಂದಿಗಳು ಹಾಗೂ ಮುಖ್ಯ ಅಧಿಕಾರಿ ಸೇರಿಕೊಂಡು ಸರ್ವೆ ನಂಬರ್ 141ರಲ್ಲಿ 1 ಎಕರೆ 31 ಗುಂಟೆ ಜಮೀನಿನಲ್ಲಿ ನಿರ್ಮಿಸಿರುವ ನಿವೇಶನಗಳಿಗೆ ಅಕ್ರಮವಾಗಿ ಮಾಡಿರುವ ಎಲ್ಲ ಖಾತೆ ಮತ್ತು ಈ ಸ್ವತ್ತುಗಳನ್ನು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ವಜಾ ಮಾಡುವ ಮೂಲಕ ದಲಿತರಿಗೆ ನ್ಯಾಯ ಕೊಡಿಸಿಕೊಡಬೇಕೆಂದು ನೊಂದ ದಲಿತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ರವಿ, ಸ್ವಾಮಿ, ವಿಷ್ಣು, ನಾಗ, ಶ್ರೀನಿವಾಸ್, ರಮೇಶ್, ಪ್ರಮೋದ್, ಸಣ್ಣ, ಮುತ್ತಮ್ಮ, ದ್ಯಾವಯ್ಯ, ಜಯಮ್ಮ ಮತ್ತಿತರರು ಭಾಗವಹಿಸಿದರು. ಸರ್ವೆ ನಂಬರ್ 141ಕ್ಕೆ ಸಂಬಂಧಪಟ್ಟಂತ ಹಕ್ಕುಪತ್ರ ನೀಡಿರುವ ದಲಿತರ ಮೇಲೆ ದೌರ್ಜನ್ಯವೆಸಗಿರುವ ಅಧಿಕಾರಿಗಳಿಗೆ ಈಗ ಏನು 9 ಕುಟುಂಬಗಳು ಇದ್ದಾವೆ ನಮ್ಮ ದಲಿತರ ಇದು ಸರ್ವೆ ನಂಬರ್ 141ರಲ್ಲಿ ಆಗಿನಿಂದ ಸುತ್ತ ಕಂದಾಯ ಕಟ್ಕೊಂಡು 2011ವರೆಗೆ ಅನ್ಕೋವೆ ಕಂದಾಯದಲ್ಲಿ ಇದ್ದು ನಿವೇಶ ಖಾಲಿ ಜಾಗ ಇತ್ತು. ಆಗ ಯಾರಿಗೂ ಇದಾಗಿತ್ತಿಲ್ಲ, ಮಂಜೂರು ಮಾಡಿತ್ತಿಲ್ಲ. ಯಾವುದೇ ರೀತಿ ಉಳುಮೆ ಮಾಡ್ಕೊಂಡಿದ್ದವ್ರ ಜಾಗ ನಾವು ಇವತ್ತು ಸುಧಾ ಫೋಟೋ ಇದೆ ನನ್ನ ಹತ್ರ. ಇವು ತಾಲೂಕು ಕಚೇರಿಲಿ ಯಾವುದೇ ರೀತಿ ಬಾಯ್ತಿಲ್ಲ ಅಂತಾರೆ. ಪುರಸಭೆಯಲ್ಲೂ ಸುಧಾ ಯಾವುದೇ ರೀತಿ ಅಸೆಸ್ಮೆಂಟ್ ಕೂಡಿಸ್ಬಿಟ್ಟು ಯಾವುದೇ ರೀತಿ ಮಾಹಿತಿ ಇಲ್ಲ, ಲಭ್ಯವಿಲ್ಲ ಅಂತ ಇದ್ದಾರೆ. ಹೆಂಗೆ ಈ ಪ್ರಕಾರ ಯಾವ ಆದೇಶದ ಮೇರೆಗೆ ಮುನ್ಸಿಪಾಲ್ಟಿ ಇಷ್ಟು ದೌರ್ಜನ್ಯ ಮಾಡ್ತಿರೋದು? ಯಾವ ಆದೇಶದಲ್ಲಿ ಮಾಡ್ತೈತೆ? ಏನು ನಮ್ಮ ಅಪ್ಪನ ಜಮೀನಿಗೆ ನಾವು ಹೋರಾಟ ಕೊಡೋಂಥ ಜಾಗಕ್ಕೆ ಮುನ್ಸಿಪಾಲ್ಟಿಯವರು ನೀನೇನು ಮಾತಾಡ್ತೀಯ, ನೀನು ಹೊರಗಡೆ ಇರು, ನೀನು ಯಾಕೆ ಮಾತಾಡ್ತೀಯ, ಹೊರಗಡೆ ಇರು ಅಂತಾರಲ್ಲ. ಅವರು ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಚೀಫ್ ಆಫೀಸರ್ ಇದ್ದಾರ, ಎಲ್ಲ ಸುಧಾ ಅವರ ಒಳಗೆ ಆಫೀಸಲ್ಲಿ ಮಾತಾಡಕ್ಕಿದ್ದಾರ. ಇದು ಯಾರು ಹಕ್ಕಿರೋದು? ನಾಗರಿಕರಿಗೆ ಅನ್ಯಾಯ ದೌರ್ಜನ್ಯ ಮಾಡೋಕ್ಕೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಇದ್ದಾರ, ಇಲ್ಲ ನಮ್ಮ ಜನಕ್ಕೆ ಇದು ಮಾಡೋಕ್ಕಿದ್ದಾರೆ, ನ್ಯಾಯ ಕೊಡೋಕ್ಕಿದ್ದಾರ. ವಾರ್ಡೆ ಹೋದ್ರೆ ಸುಧಾ ನಮ್ಮನ್ನ ಒಳಗೆ ಕೂಡ್ಸಲ್ಲ ಚೀಫ್ ಆಫೀಸರು. ಅಲ್ಲೇ ಇರೋ ನಿಲ್ಲೋ, ಏನು ಕೊಳಕ್ಕೆ ಬರ್ತೀಯ ನೀನು ಅಂತ ರೊಪ್ಪಂಡಪ್ಪಾಗಿ ಯೂಸ್ ಮಾಡ್ತಾರೆ ನಮ್ಮನ್ನ. ಅದು ನಮ್ಮ ಜಮೀನು ಕಳ್ಕೊಂಡು ನಾವು ದುಃಖದಲ್ಲಿದ್ದರೆ ಈ ರೀತಿ ಸಂಭಾವನೆ ಮಾತಾಡ್ತಾರಲ್ಲ. ಇವರೊಬ್ಬರು ಆಫೀಸರ ಏನು ಬೇರೆ ನಾಗರಿಕ ಇದ್ದು ಜನಾಂಗ ಆಫೀಸಲ್ಲಿ ಮಾತಾಡ್ಬೋದಂತಲ್ಲ. ಯಾಕೆ ಆಫೀಸ್ ಒಳಗೆ ಕೂತಿ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಇರ್ತಿ ಮಾತಾಡ್ತಾರ ದೌರ್ಜನ್ಯವಾಗಿ? ನಮ್ಮ ಅಪ್ಪನ ಜಾಗಕ್ಕೆ ನಾನು ಕಂದಾಯ ಕಟ್ಕೊಂಡು ಇರೋಂಥ ಜಾಗಕ್ಕೆ ಇವರು ಅಕ್ರಮವಾಗಿ ಮನೆ ಕಟ್ಕೊಳ್ಳೋಕ್ಕೆ ನಿವೇಶನಕ್ಕೆ ಒಳ್ಳೊಳಗೆ ಮಾಡ್ತಾಯಿದ್ದಾರೆ. ಮಾತಾಡೋಕ್ಕೆ ಅವಕಾಶ ಇದೆಯಾ? ಇವೆಲ್ಲ ಮಾಡೋಕ್ಕೆ ಅವಕಾಶ ಇದೆಯಾ? ಯಾರ ಅಪ್ಪಂದಂಥ ಜಾಗಕ್ಕೆ ಇವರು ಇದು ಮಾಡ್ತಿದ್ದಾರೆ? ನಮ್ಮ ಅಪ್ಪನ ನಾನು ಓಡಾಡ್ತೀನಿ, ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಅವ್ರ ಅಪ್ಪನ ಜಮೀನಿಗೇನು ನಾನು ಹೋಗಿಲ್ಲ. ಈ ರೀತಿ
ಅವ್ರ ಜಮೀನೆಲ್ಲ ಇದೇ ರೀತಿ ನನ್ನ ಪರಿಸ್ಥಿತಿನೇ ಅವ್ರ ಜಮೀನಲ್ಲಿ ಆಗಿದ್ರೆ ಅವ್ರು ಇರ್ತಿರ ಸರ್ ನನ್ನ ರೀತಿ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಎಷ್ಟು ಕಷ್ಟದಲ್ಲಿದ್ದೀನ ನಂದಿದ್ದೀನ 30 ಸೈಟು ಮಾಡಿತ್ತು ಇದು ಇವತ್ತು 40 ಸೈಟ್ 10 ಸೈಟು ಜಾಸ್ತಿ ಮಾಡಿದ್ದಾರೆ 10 ಸೈಟು ಮಾಡಿ ಇವತ್ತು ಯಾವುದೇ ರೀತಿ ಇದಿಲ್ಲ ಮಾಹಿತಿ ಇಲ್ಲ ಯಾವ ಆಧಾರದ ಮೇಲೆ ಮಾಡಿದ್ದಾರೆ 30 ಸೈಟ್ ಮೇಲೆ 10 ಸೈಟ್ ಮಾಡೋಕ್ಕೆ ಕಾರಣ ಏನು ಅವರು ಒಳೊಳಗೆ ಗುಳಂಗ್ ನುಂಗಕ್ಕ ಯಾವ ಇದಕ್ಕಾಗಿ ಮಾಡಿದ್ರು ಅವರ ಸೈಟು ಅದನ್ನು ಫಸ್ಟು ಪರಿಶೀಲಿಸ್ಬಿಟ್ಟೆ ದಯವಿಟ್ಟು ಮುನ್ಸಿಪಾಲ್ಟಿಯವರು 30 ಅನ್ಕೊಂತೇನ ಅದರಲ್ಲಿ ನಾವು ಸ್ವಾಧೀನದಲ್ಲೇ ಇರ್ತೀವಿ ಆದರೂ ನಮಗೆ ತಾಲೂಕ್ ಪಂಚಾಯಿತಿ ಪುರಸಭೆ ಮತ್ತು ತಹಸೀಲ್ದಾರ್ ಆಫೀಸು AC ಆಫೀಸು ಎಲ್ಲ ಕಡೆಯಿಂದನೂ ಭೂ ಸ್ವಾಧೀನ ಆಗಿರೋಕ್ಕೆ ದಾಖಲಾತಿ ಲಭ್ಯವಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಎಂಟಸ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಪುರಸಭೆಯಲ್ಲಿ ಹೋಗಿ ಕೇಳಿದ್ರೆ ನಮ್ಮನ್ನೇನು ಕೇಳ್ತೀರಿ ಹೋಗಿ, AC ಆಫೀಸಲ್ಲಿ ಹೋದ್ರೆ ನಮ್ಮನ್ನೇನು ಕೇಳ್ತೀರಿ ಹೋಗಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಯಾರು ಅವ್ರನ್ನ ಹಿಡಿದು ಒಳಗಡೆಗೆ ಹಾಕಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ. ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಸುಕನ್ಯಾ ಎಂಬುವರು KR ಪೇಟೆ ಪುರಸಭೆಯಲ್ಲಿ ದಿನಗೂಲಿ ನೌಕರರಾಗಿರ್ತಾರೆ. ತನ್ನ ಗಂಡನ ಹೆಸರಿಗೆ 15-20 ಖರೀದಿ ಮಾಡಿ ಮತ್ತು ಅದನ್ನು 35-40ಕ್ಕೆ ಕನ್ವರ್ಟ್ ಮಾಡಿ ಈ ಆಸ್ತಿ ಎಲ್ಲನೂ ಮಾಡಿ 77 ಲಕ್ಷಕ್ಕೆ ಒಬ್ಬ ರಿಯಲ್ ಎಸ್ಟೇಟ್ ಅವ್ರ ಹತ್ರ ಹೋಗಿ ಎಲ್ಲನೂ ಕಾಂಪೌಂಡ್ ಎಲ್ಲ ಹಾಕ್ಸಿ ರಿಯಲ್ ಎಸ್ಟೇಟ್ನವ್ರಿಗೆ 77 ಲಕ್ಷಕ್ಕೆ ಅದನ್ನ ವ್ಯಾಪಾರ ಮಾಡಿ ಪುರಸಭೆಯಲ್ಲಿ ಯಾರು ರವಿಕುಮಾರ್ ಅವರಲ್ಲ ಅವರೆಲ್ಲ ಸೇರಿ ದುಡ್ಡು ಹಂಚ್ಕೋಬೇಕು ಅಂತ ಅಂದ್ಬಿಟ್ಟು ಇದನ್ನು ಒಳಗಡೆನೆ ಮಾಡ್ತಾಯಿದ್ದಾರೆ. ಇವ್ರನ್ನ ಸುಕನ್ಯಾ ಎಂಬವ್ರನ್ನ ದಿನಗೂಲಿ ನೌಕರರನ್ನ ಅಲ್ಲಿಂದ ವಜಾ ಮಾಡಬೇಕು. ಇನ್ನು ಏನು ನಿಮ್ಮ ಬಾಕಿ ಸೈಟ್ನವ್ರು ಏನವ್ರೆ ಅವ್ರು ವರದಿ ಏನೋ ಕೊಡಬೇಕು. ನಮ್ಮ ಹತ್ರ ಹಿಂಗಾಗದೆ ಇಂತಿಂಥ ಇಲಾಖೆಯಿಂದ ನಮಗೆ ಎಲ್ಲ ಇಲಾಖೆಯಿಂದ ನಮಗೆ ಭೂ ಸ್ವಾಧೀನ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಿಶ್ರಾಂತಿ ಗೃಹದಲ್ಲಿ ತಹಶೀಲ್ದಾರ್ ಕಿರಣಜಿ ಗೌರಯವರವರ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ನಾಪೋಕ್ಲುವಿನ ಇಂದಿರಾನಗರದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕರಾದ AS ಪೊನ್ನಣ್ಣ ಭೂಮಿ ಪೂಜೆ ನೆರವೇರಿಸಿದರು. ಕಾರ್ಕಳ ತಾಲೂಕಿನ ನಿಟ್ಟೆ ಶಾರದಾ ಸಮಿತಿಯ ದಶಮಾನೋತ್ಸವ ಕ್ರೀಡಾಕೂಟದ ಉದ್ಘಾಟನೆಯನ್ನ ಜೀವಂದರ್ ಜೈನ್ ನೆರವೇರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.